ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಚಿಕ್ಕ ಹುಡುಗಿ ಪಟಾಕಿ ಪ್ರಕೃತಿ. ನಾನು ಇವತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ವಿಷಯ ಏನು ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ ನೋಡಿ. 1 2 3 4 ಏನ್ ಮಾಡ್ತಾ ಇದ್ದೀನಿ ಅನ್ಕೊಂಡ್ರ? ನಾನು ಜೂನಿಯರ್, ನನ್ನ ಸೀನಿಯರ್ಸು 101 ಬೈಸ್ಗೆ ಹೊಡೆದ್ಮೇಲೆ ಕ್ಲಾಸ್ಗೆ ಹೋಗು ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾನು ಜೂನಿಯರ್ ಅಲ್ವಾ, ಪಾಪ ಅನ್ನಿಸ್ತಾ ಇದೆಯಾ? ಹೌದು, ಈ ತರ ಸಿಚುವೇಶನ್ಸ್ ಯಾವಾಗ ಸೀನಿಯರ್ಸ್ ಮತ್ತೆ ಜೂನಿಯರ್ಸ್ ಮಧ್ಯೆ ಬರುತ್ತೆ, ಇದನ್ನ ರ್ಯಾಗಿಂಗ್ ಅಂತ. ಎಸ್ಪೆಷಲಿ ಇನ್ ಇಂಡಿಯಾ ಹೈಲಿ ರೆಪ್ಯೂಟೆಡ್ ಕಾಲೇಜಸ್ ಅಲ್ಲಿ ಒಂದು ಬ್ರ್ಯಾಂಡ್ ಆಗೋಗಿದೆ. ಎಸ್ಪೆಷಲಿ ಮೆಡಿಕಲ್ ಕಾಲೇಜಲ್ಲಿ ಇದರಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ರೀಸೆಂಟ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ರ್ಯಾಗಿಂಗ್ ಇಂದ ಒಂದು ಹುಡುಗಿ ತನ್ನ ಪ್ರಾಣನೇ ಕಳ್ಕೊಂಡು. ರ್ಯಾಗಿಂಗ್ ಇಸ್ ಅನ್ ಆಕ್ಟ್ ದಟ್ ವೈಲೇಟ್ಸ್ ಆರ್ ಪರ್ಸೀವ್ಸ್ ಟು ವೈಲೇಟ್ an individual identity of a student is called ragging. Ragging may be involves abusive, humiliation or harassment to the juniors by the seniors is called ragging. Ragging on color, caste, race, religion, physical appearance or outer appearance, background, economic, sexual orientation, nationality ಯಾವ್ದ್ರ ಮೇಲಾದ್ರೂ ಕೂಡ ರ್ಯಾಗಿಂಗ್ ಆಗಬಹುದು. ವರ್ಬಲ್ ರ್ಯಾಗಿಂಗ್ ಅಂದ್ರೆ ಹುಡುಗಿರ್ಗಾಗಿರ್ಬೋದು, ಬೈಯೋದು ಅಥವಾ ಹಂಸೋದು ಅಥವಾ ಹೀಯಾಳಿಸೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವ್ರಿಗೆ ಮೆಂಟಲಿ ಟಾರ್ಚರ್ ಮಾಡೋದು ಇಸ್ ಕಾಲ್ಡ್ ವರ್ಬಲ್ ರ್ಯಾಗಿಂಗ್. ಫಿಸಿಕಲ್ ರ್ಯಾಗಿಂಗ್ ಇಟ್ಸ್ ಕಾಮನ್, ಎವ್ರಿವನ್ ನೋಸ್. ಹೊಡೆಯೋದು, ಬಡಿಯೋದು, ಈ ತರ ಫಿಸಿಕಲಿ ರ್ಯಾಗಿಂಗ್ ಕೂಡ ಒಂದು ಟೈಪ್ ಆಫ್ ರ್ಯಾಗಿಂಗ್. ಡ್ರೆಸ್ ಕೋಡ್ ರ್ಯಾಗಿಂಗ್, ನೀನ್ ಈ ತರ ಬಟ್ಟೆ ಹಾಕೋ, ನೀನ್ ಈ ತರ ಬಟ್ಟೆ ಹಾಕೋಬೇಡ, ನೀನ್ ಈ ತರ ಬಟ್ಟೆ ಹಾಕೊಂಡ್ ಬರ್ಬೇಕು ಅಂತ ಕಂಪಲ್ಸರಿ ಮಾಡೋದು ಇಸ್ ಕಾಲ್ಡ್ ಡ್ರೆಸ್ ಕೋಡ್ ರ್ಯಾಗಿಂಗ್. ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಸ್ ಆಲ್ಸೋ ಟೈಪ್ ಆಫ್ ರ್ಯಾಗಿಂಗ್. ಲೈಕ್ ಹಾಕೊಂಬಾರ್ದು, ಸೀನಿಯರ್ಸ್ ಹೇಳೋದು ನಂಗೆ ರೆಕಾರ್ಡ್ ಬರ್ಕೊಡು, ಈ ಅಸೈನ್ಮೆಂಟ್ ಬರ್ಕೊಡು, ಇದು ಕೂಡ ಒಂದು ಟೈಪ್ ಆಫ್ ರ್ಯಾಗಿಂಗ್. ಓಕೆ, ರ್ಯಾಗಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ರ್ಯಾಗಿಂಗ್ ಅಲ್ಲಿ ಯಾವ ತರ ಇದೆ ಅಂತ ಗೊತ್ತಾಯ್ತು. ಸರಿ, ಈ ರ್ಯಾಗಿಂಗ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದನ್ನು ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ. ಈ ರ್ಯಾಗಿಂಗ್ ನಿಮ್ಗೆ ಆದಾಗ, ನೀವು ರ್ಯಾಗಿಂಗ್ ನ ವಿಕ್ಟಿಮ್ ಆಗಿದ್ರೆ, ನೀವೇ ಅಲ್ಲ ಅಥವಾ ನಿಮ್ಮ ತಮ್ಮ, ತಂಗಿ, ಮಗಳು, ಫ್ರೆಂಡ್, ಕಸಿನ್ ಆಗಿದ್ರೆ ನೀವು ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು? ಹೌದು, ಫಸ್ಟ್ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ, ಅವ್ರ ಪೇರೆಂಟ್ಸ್ಗೆ ಹೇಳ್ತೀರಾ ಅಥವಾ ಅವ್ರ ಕಾಲೇಜ್ಗೆ ಇನ್ಫಾರ್ಮ್ ಮಾಡ್ತೀರಾ, ಆದ್ರೂ ಕೂಡ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ. ದೆನ್ ವೇರ್ ಕ್ಯಾನ್ ಯು ಗೋ? ದೇರ್ ಇಸ್ ಅ UGC, ದಟ್ಸ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಇವರಲ್ಲಿ ಆಂಟಿ ರ್ಯಾಗಿಂಗ್ ಅಸೋಸಿಯೇಷನ್ ಇದೆ. ಇಲ್ಲಿ 24/7 you can contact them through call by the toll free number 1800 180 5522, and you can also mail them and helpline at antiragging.in, and you can log on to www.antiragging.in or www.amanmovement.organization. ಸೊ ಈ ಆಂಟಿ ರ್ಯಾಗಿಂಗ್ ಆದಾಗ ನೀವು ಅದ್ರ ವಿಕ್ಟಿಮ್ ಆಗಿ ನಿಮ್ಗೆ ಸಹಿಸಕ್ಕಾಗ್ತಿಲ್ಲ, ಕಾಲೇಜ್ ಬಿಟ್ಬಿಡ್ತೀನಿ, ಹಾಸ್ಟೆಲ್ ಬಿಟ್ಬಿಡ್ತೀನಿ, ಊರ್ನೇ ಬಿಟ್ಬಿಡ್ತೀನಿ, ಅದನ್ನೆಲ್ಲ ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ನ ಬಿಡ್ತಾ ಇದ್ದೀರಾ. ರೀಸೆಂಟ್ಲಿ ನನ್ನ ಹತ್ರ ಯಾರೋ ರ್ಯಾಗಿಂಗ್ ಅಂತ ಬಂದಾಗ ನಾನು ಅಸೋಸಿಯೇಷನ್ ಹೆಲ್ಪ್ ತಗೊಂಡೆ. ಐ ಗಾಟ್ ಎ ಪಾಸಿಟಿವ್ ರಿಸಲ್ಟ್. If you have not done anything wrong, then why you guys are fearing? ನಿಮಗೆ ಈ ಅಸೋಸಿಯೇಷನ್ ಕಾಲೇಜ್ಗಳಲ್ಲಿ, PU ನಲ್ಲಿ, ಡಿಗ್ರಿಲಿ, ಡಬಲ್ ಡಿಗ್ರಿ ಯಾರೇ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನಿಮ್ಮ ಕ್ಲಾಸ್ ನಲ್ಲೇ ಆಗಿರ್ಬೋದು, ಸೀನಿಯರ್ ಜೂನಿಯರ್ಸ್ ಮಧ್ಯೆನೇ ಆಗಿರ್ಬೋದು, ಹುಡುಗಿ ಮಧ್ಯೆನೇ ಆಗಿರ್ಬೋದು, ರ್ಯಾಗಿಂಗ್ ಆಗ್ತಾ ಇದೆ, ನೀವು ರ್ಯಾಗಿಂಗ್ ನ ವಿಕ್ಟಿಮ್ ಆಗಿದ್ರೆ ಈ ಅಸೋಸಿಯೇಷನ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಾನು ಇದರ ಅಸೋಸಿಯೇಷನ್ ಹೆಲ್ಪ್ ತಗೊಂಡು ಖುಷಿಯಾಗಿ ಇದರ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಟಾಪಿಕ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರೊಂದಿಗೆ ನನ್ನ ಇವತ್ತಿನ ಟಾಪಿಕ್ ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.